ಮಂಡ್ಯದ ಹೃದಯ ಭಾಗದಲ್ಲಿರುವ ಮಹಿಳಾ ಸರ್ಕಾರಿ ಕಾಲೇಜಿನ ಕಾಂಪೌಂಡ್ ಉರುಳಿ ಬಿದ್ದಿದ್ದು ಭಾರಿ ಅನಾಹುತ ತಪ್ಪಿದಂತಾಗಿದೆ. ಸರ್ಕಾರಿ ಕಾಲೇಜಿನ ಕಾಂಪೌಂಡ್ ನೂರಾರು ವರ್ಷಗಳ ಹಳೆಯದಾಗಿದ್ದು ಇಂದು ನಾಳೆಯೂ ಬೀಳುವ ಹಂತದಲ್ಲಿತ್ತು. ಈ ಬಗ್ಗೆ ಸಾರ್ವಜನಿಕರು ಸಂಬಂಧಿಸಿದವರು ಗಮನಕ್ಕೆ ತಂದರೂ ಕೂಡ ನಿರ್ಲಕ್ಷ್ಯ ವಹಿಸಲಾಗಿತ್ತು ಅಂತ ತಿಳಿದು ಬಂದಿದೆ. ಮಧ್ಯರಾತ್ರಿ ಕಾಂಪೌಂಡ್ ಉರುಳಿ ಬಿದ್ದಿದ್ದು ಇದು ಭಾರಿ ಅನಾಹುತಕ್ಕೆ ಕಾರಣವಾಗುತ್ತಿತ್ತು ಅಂತ ಸ್ಥಳೀಯರು ತಿಳಿಸಿದ್ದಾರೆ. ಬೆಳಿಗ್ಗೆ ಏನಾದರೂ ಈ ಘಟನೆ ಸಂಭವಿಸಿದ್ದರೆ ಶಾಲೆಗೆ ಹೋಗುವ ಮಕ್ಕಳು ಇದರಲ್ಲಿ ಸಿಕ್ಕು ಅನಾಹುತಕ್ಕೆ ಸಿಲುಕುತ್ತಿದ್ರು ಅಂತ ಆತಂಕವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಸಂಬಂಧಿಸಿದವರು ಕೂಡಲೇ ಈ ಅಧ್ವಾನವನ್ನು ತಪ್ಪಿಸಬೇಕು ಮತ್ತು ಮುಂದೆಯಾದರೂ ಈ ಕಾಂಪೌಂಡ್ಗೆ ದುರಸ್ತಿ ಕಾಯಕಲ್ಪ ಸಲ್ಲಿಸಬೇಕು ಮತ್ತು ಶಾಸಕರು ಹಾಗೂ ಶಾಲಾ ಮತ್ತು ಕಾಲೇಜಿನ ಅಭಿವೃದ್ಧಿ ಮಂಡಳಿಯವರು ಈ ನಿಟ್ಟಿನಲ್ಲಿ ಗಮನ ಹರಿಸಬೇಕು ಅಂತ ಅವರು ಹೇಳಿದ್ದಾರೆ. ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ನರೇಗಾ ಕಾಯ್ದೆ ಹಾಗೂ ಹಕ್ಕು ಸ್ವರೂಪವನ್ನು ತೆಗೆದುಹಾಕಿ ಕೇವಲ ಸರ್ಕಾರದ ಅಣತಿ ಯೋಜನೆಯಾಗಿ ಬದಲಾಯಿಸಿರುವುದನ್ನು ಖಂಡಿಸಿ ಹಾಗೂ ಅದನ್ನು ಹಿಂಪಡೆಯಲು ಒತ್ತಾಯಿಸಿ ಕೃಷಿ ಮತ್ತು ಗ್ರಾಮೀಣ ಕಾರ್ಮಿಕರ ಸಂಘದ ನೇತೃತ್ವದಲ್ಲಿ ಮಂಡ್ಯದಲ್ಲಿ ಪ್ರತಿಭಟನೆ ನಡೆಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಲಾಯಿತು. ಈ ಹೊಸ ಕಾಯ್ದೆಯಿಂದ ಕೂಲಿಕಾರರ ಮೇಲೆ ಹಲವು ದುಷ್ಪರಿಣಾಮಗಳು ಬೀರುತ್ತವೆ. ರೈತರ ಋತುವಿನ ಸಂದರ್ಭದಲ್ಲಿ 60 ದಿನಗಳ ಕೃಷಿ ಕೆಲಸ ನಿರ್ಬಂಧಿಸುವುದನ್ನು ನೋಡಿದರೆ 125 ದಿನಗಳ ಕೆಲಸ ಸಿಗುವುದಿಲ್ಲ ಮತ್ತು ಕೆಲಸದಿಂದ ವಂಚಿತರಾಗುತ್ತಾರೆ ಎಂದು ದೂರಿದರು. ಕೇಂದ್ರ ಸರ್ಕಾರ 60%, ರಾಜ್ಯ ಸರ್ಕಾರ 40% ಮೊತ್ತವನ್ನು ಖರ್ಚು ಮಾಡಬೇಕೆಂಬ ಅಂಶಗಳಿಂದ ಕೂಲಿಕಾರರಿಗೆ ಕೇಂದ್ರ ಸರ್ಕಾರವು ರಾಜ್ಯ ಸರ್ಕಾರ ಹಣ ನೀಡಿಲ್ಲವೆಂದು, ರಾಜ್ಯ ಸರ್ಕಾರವು ಕೇಂದ್ರ ಸರ್ಕಾರವು ಹಣ ನೀಡಿಲ್ಲವೆಂದು ಹೇಳುವ ಮೂಲಕ ಕೂಲಿ ಕಾರ್ಮಿಕರನ್ನ ಕೂಲಿಯಿಂದ ವಂಚಿತರನ್ನಾಗಿ ಮಾಡುತ್ತಿದ್ದೇವೆ ಅಂತ ಹೇಳಿದರು. ಸಾಕು ಮನರೇಗಾ ಕಾಯ್ದೆಯಲ್ಲಿ ಯಂತ್ರಗಳನ್ನು ಬಳಸಬಾರದು, ಮಾನವ ದಿನಗಳ ಮೂಲಕ ಉದ್ಯೋಗ ಸೃಷ್ಟಿಸಲು ಕಾನೂನಿತ್ತು. ಈಗ ಹೊಸ ಕಾಯ್ದೆಯಲ್ಲಿ ಯಂತ್ರಗಳನ್ನು ಬಳಸಿ ಗುತ್ತಿಗೆದಾರರಿಗೆ ಅನುಕೂಲ ಮಾಡಿಕೊಡುವಂತಹ ಅಂಶವನ್ನು ಒಳಗೊಂಡಿದ್ದಾವೆ. ಅದರಿಂದ ಕೂಲಿಕಾರರಿಗೆ ಕೂಲಿ ದಿನಗಳು ಸಿಗದಂತೆ ಆಗುತ್ತದೆ, ಗುತ್ತಿಗೆದಾರರಿಗೆ ಅನುಕೂಲ ಮಾಡಿಕೊಟ್ಟಂತಾಗುತ್ತದೆ ಅಂತ ಅವರು ಆಪಾದನೆಯನ್ನ ಮಾಡಿದರು. ಉದ್ಯೋಗ ಖಾತ್ರಿ ಯೋಜನೆ 2005ರಲ್ಲಿ ಏನು ಜಾರಿ ಆಯಿತೋ ಆವತ್ತಿಂದ ಇವತ್ತುವರೆಗೆ ಕೋಟ್ಯಾಂತರ ಕೂಲಿಕಾರರಿಗೆ ಜೀವನವನ್ನ ಕೊಟ್ಟಂತ ಒಂದು ಕಾಯ್ದೆ. ಈ ಕಾಯ್ದೆಯನ್ನ ಡಿಸೆಂಬರ್ 21ನೇ ತಾರೀಕು ವಿಬಿಜಿ ರಾಮ್ಜಿ ಹೆಸರಿನಲ್ಲಿ ಈ ಉದ್ಯೋಗ ಖಾತ್ರಿಯನ್ನ ನಾಶ ಮಾಡಿ ವಿಬಿಜಿ ರಾಮ್ಜಿ ಹೆಸರಿನಲ್ಲಿ ಹೊಸ ಒಂದು ಯೋಜನೆಯನ್ನ ಜಾರಿ ಮಾಡಿದ್ದಾರೆ. ಆ ವಿಬಿಜಿ ರಾಮ್ಜಿ ಅದು ಒಂದು ಯೋಜನೆ. ಅದರ ಜೊತೆಗೆ ಸಂಬೂಕನನ್ನ ಕೊಲೆ ಮಾಡಿದಂತ ರಾಮನ ಪರಂಪರೆಯನ್ನ ಇಟ್ಕೊಂಡಿರುವಂತ ಮತ್ತು ನಾಥೂರಾಮ್ ಗೂಡ್ಸೆಯನ್ನ ಕೊಂದಂತ ಗಾಂಧಿಯನ್ನ ಕೊಂದಂತ ನಾಥೂರಾಮ್ ಗೂಡ್ಸೆಯ ಪರಂಪರೆಯನ್ನ ಇಟ್ಕೊಂಡಿರುವಂತ ಈ ವಿಬಿಜಿ ರಾಮ್ಜಿ ಏನಿದೆಯೋ ಇದನ್ನ ನಾವು ಸಂಪೂರ್ಣವಾಗಿ ಕೃಷಿ ಕೂಲಿಕಾರ ಸಂಘ ಅಖಿಲ ಭಾರತ ಮಟ್ಟದಲ್ಲಿ ವಿರೋಧಿಸ್ತೇವೆ. ವಿರೋಧಿಸೋದ್ರ ಜೊತೆಗೆ ಇವತ್ತು ಇಡೀ ದೇಶದಾದ್ಯಂತ ಎಲ್ಲ ಸಂಸದರ ಮನೆ ಅಥವಾ ಕಚೇರಿ ಮುಂಭಾಗ ಈ ಹೋರಾಟವನ್ನ ಮಾಡ್ತಾ ಇದ್ದೇವೆ. ಪ್ರತಿಭಟನೆ ನೇತೃತ್ವವನ್ನು BM ಶಿವಮಲ್ಲಯ್ಯ, ಅನುಮೇಶ್, ಕೆ ಬಸವರಾಜು, ಸರೋಜಮ್ಮ, ರಾಜು, ವಸಂತ, ಸುಭವತಿ, ಅನಿತಾ ಸೇರಿದಂತೆ ಅನೇಕರು ವಹಿಸಿದ್ರು. ಮಾಜಿ ಮುಖ್ಯಮಂತ್ರಿ ದಿವಂಗತ
ದೇವರಾಜ ಅರಸು ಅವರ ದಾಖಲೆಯನ್ನು ಬ್ರೇಕ್ ಮಾಡಿದ ಸಿಎಂ ರವರ ಸಿದ್ದರಾಮಯ್ಯ ಸಾಧನೆಯನ್ನು ಪರಿಗಣಿಸಿ ಮಂಡ್ಯದಲ್ಲಿ ಅಭಿಮಾನಿಗಳು ಸಂಭ್ರಮಾಚರಣೆ ಮಾಡಿದ್ದಾರೆ. ತಾಲೂಕಿನ ಮಾರಸಿಂಗನಹಳ್ಳಿಯಲ್ಲಿ ಸಿದ್ದರಾಮಯ್ಯ ಬೆಂಬಲಿಗರಿಂದ ಸೆಲೆಬ್ರೇಷನ್ ನಡೆದಿದೆ. ಪಟಾಕಿ ಸಿಡಿಸಿ ಸಿದ್ದರಾಮಯ್ಯವರ ಬೃಹತ್ ಕಟೌಟ್ಗೆ ಕ್ಷೀರಾಭಿಷೇಕ ಹಾಗೂ ಹಾಲು ವಿತರಣೆಯನ್ನು ಕಾರ್ಯಕರ್ತರು ಮಾಡಿದ್ದಾರೆ. ಜೊತೆಗೆ ಸಾರ್ವಜನಿಕರಿಗೆ ದಾಸೋಹ ವ್ಯವಸ್ಥೆ ಕೂಡ ಮಾಡಲಾಗಿತ್ತು. ಸರ್ಕಾರನ ಮುಂಚೂಣಿಯಲ್ಲಿ ನಡೆಸ್ತಾ ಇರುವಂತ ಸಿದ್ದರಾಮಯ್ಯ ಒಳ್ಳೆ ಆಡಳಿತ ಕೊಟ್ಟ ಸಿದ್ದರಾಮಯ್ಯ ಅವರಿಗೆ ಗ್ರಾಮದ ಮುಖ್ಯ ವೃತ್ತದಲ್ಲಿ ಸಿದ್ದು ಅಭಿಮಾನಿಗಳು ಸಂಭ್ರಮವನ್ನು ಏರ್ಪಡಿಸಿದರು. ಸಿದ್ದರಾಮಯ್ಯವರ ಬೃಹತ್ ಕಟೌಟ್ಗೆ ಕ್ಷೀರಾಭಿಷೇಕ, ಕ್ಷೀರಭಾಗ್ಯ ಕಲಿಸಿದ ಸಿದ್ದು ಹೆಸರಲ್ಲಿ ಹಾಲು ವಿತರಣೆ ಮಾಡಲಾಯಿತು. ಅನ್ನಭಾಗ್ಯ ಯೋಜನೆ ಜಾರಿಗೊಳಿಸಿದ ನೆನಪಿಗಾಗಿ ತಿಂಡಿ ಕೂಡ ವಿತರಣೆ ಮಾಡಲಾಯಿತು. ಸುದೀರ್ಘ ಅವಧಿಯವರೆಗೆ ಸಿಎಂ ಆಗಿದ್ದ ಅರಸು ದಾಖಲೆ ಬ್ರೇಕ್ ಮಾಡಿ ಸಿದ್ದರಾಮಯ್ಯ ಮುಂದುವರಿಯುತ್ತಿದ್ದಾರೆ. ಅವರ ಮತ್ತಷ್ಟು ಕಾಲ ರಾಜ್ಯದಲ್ಲಿ ಸದೃಢ ಆಡಳಿತ ನಡೆಸಲಿ ಅಂತ ಪ್ರಾರ್ಥನೆ ಮಾಡಲಾಯಿತು. ನಮ್ಮ ಅಹಿಂದ ನಾಯಕ ದೇವರಾಜ ಅರಸು ಅವರು ನಮ್ಮ ಕರ್ನಾಟಕ ರಾಜ್ಯವನ್ನು ಅತಿ ಹೆಚ್ಚು ದಿನ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದರು. ಅವ್ರನ್ನ ರೆಕಾರ್ಡ್ ಬ್ರೇಕ್ ಮಾಡ್ತಾಯಿದ್ದಾರೆ. ನಮ್ಮ ಹಿಂದುಳಿದ ವರ್ಗಗಳ ದೀನದಲಿತರ ಮುಖ್ಯಮಂತ್ರಿ ಆದಂಥ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯವರು ಇವತ್ತು ರೆಕಾರ್ಡ್ ಬ್ರೇಕ್ ಮಾಡ್ತಾಯಿದ್ದಾರೆ. ಹಂಗಾಗಿ ಇವತ್ತು ನಮ್ಮ ಗ್ರಾಮದಲ್ಲಿ ನಮ್ಮ ಮಾರ್ಸಿನಹಳ್ಳಿ ಗ್ರಾಮ ಮತ್ತು ಕೊರಮೇಡು ಗ್ರಾಮಗಳು ಎಲ್ಲರೂ ಕೂಡ ಸೇರಿ ಒಂದು ಸಂಭ್ರಮಾಚರಣೆ ಮಾಡ್ತಿದ್ದೀವಿ. ನಮ್ಮ ಅಜೆಂಡಾ ಏನಂದರೆ ನಮ್ಮ ಹಿಂದುಳಿದ ವರ್ಗದ ನಾಯಕರು ಯಾವಾಗಲೂ ಮುಖ್ಯಮಂತ್ರಿಯಾಗಿ ಈ ಥರ ಮುಂದುವರಿಯಬೇಕು ಅಂದ್ಬಿಟ್ಟು ನಮ್ಮದೊಂದು ಅಭಿಲಾಷೆ. ಇನ್ನೂ ಹೆಚ್ಚಿನ ಕಾಲದಲ್ಲಿ ಮುಖ್ಯಮಂತ್ರಿ ಸ್ಥಾನದಲ್ಲಿ ಇರಲಿ, ಇನ್ನೂ ರಾಜಕೀಯದಲ್ಲಿ ಇನ್ನೂ ಉನ್ನತ ಸ್ಥಾನಕ್ಕೆ ಇರಲಿ. ನಮ್ಮ ಬಡ ಬಡವರಿಗೆ ತುಂಬ ಹೆಲ್ಪ್ ಆಗುತ್ತೆ. ಅನ್ನಭಾಗ್ಯ ಕೊಟ್ಟಿದ್ದಾರೆ, ಮತ್ತು ಮಹಿಳೆಯರಿಗೆ ಉಚಿತ ಬಸ್ ಪಾಸ್ ಕೊಟ್ಟಿದ್ದಾರೆ, ಮತ್ತು ಸ್ಕೂಲ್ ಮಟ್ಟದ ಹಾಲುಗೆ ಹಾಲ್ದು ಇದು ಕೊಟ್ಟಿದ್ದಾರೆ. ನಮ್ಮ ಶ್ರೀರಂಗಪಟ್ಟಣ ತಾಲೂಕಲ್ಲಿ ಮಾರಸಿಂಗನಹಳ್ಳಿ, ಕೊರಮೇಗುಣಕೊಪ್ಪಲು ಗ್ರಾಮ ಎರಡು ಒಟ್ಟಿಗೆ ಹೋಗ್ತಾ ಇರುವಂಥ ಗ್ರಾಮ. ಅದರಲ್ಲೂ ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯನವರು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ ಎರಡು ಬಾರಿ ಜನಕ್ಕೆ ಭಾಳ ಉನ್ನತವಾಗಿ ಎಲ್ಲ ಧರ್ಮ ಕರ್ಮ ಎಲ್ಲ ಸಮಾಜನ ಒಗ್ಗೂಡಿಸ್ಕೊಂಡು ಸಮಾಜದಲ್ಲಿ ಏನು ಆಗುಹೋಗುಗಳು ನೋಡ್ಕೊಂಡು ಎಲ್ಲ ಭಾಗ್ಯವನ್ನು ಕೊಟ್ಕೊಂಡು ನಮಗೆ ಸಿದ್ದರಾಮಯ್ಯನವರು ಎಲ್ಲ ಭಾಗ್ಯವನ್ನು ಸರ್ಕಾರದಲ್ಲಿ ಏನು ಬಡ ಜನಕ್ಕೆ ಮತ್ತು ಹಿಂದುಳಿದವ್ರಿಗೆ ಏನು ಸಿಗಬೇಕು ಅದಂಥ ಏನು ಭಾಗ್ಯಗಳು ಏನು ಸಿಗಬೇಕು ಅಂದರೆ ಈಗ ತಿರ ಭಾಗ್ಯ, ಹಾಲು ಭಾಗ್ಯ, ಬಸ್ಗೆ ಹೆಣ್ಮಕ್ಳಿಗೆ ಭಾಗ್ಯ, ಬಡವರಿಗೆ ಜ್ಯೋತಿ ಭಾಗ್ಯ, ಅಲ್ಲಿಂದ ಮಕ್ಕಳಿಗೆ ಈಗ ಎಜುಕೇಷನ್ ಮಾಡಿರುವಂಥ ಮಕ್ಕಳಿಗೆ ಎಲ್ಲ ಇದು ಏನು ಡಿಗ್ರಿ ಸ್ಟೂಡೆಂಟ್ಗಳಿಗೆಲ್ಲ 1,500ದಿಂದ 3,000 ರೂಪಾಯಿ, ಮತ್ತು ಮಹಿಳೆಯರಿಗೆಲ್ಲ 2,500 ರೂಪಾಯಿ ಇದು ಬಸ್ ಪಾಸು ಉಚಿತವಾಗಿ ಕೊಟ್ಟಿದ್ದಾರೆ. ಅನ್ನಭಾಗ್ಯ ಕೊಟ್ಟಿದ್ದಾರೆ, ಹಾಲು ಭಾಗ್ಯ ಕೊಟ್ಟಿದ್ದಾರೆ. ಎಲ್ಲ ಭಾಗ್ಯವನ್ನು ಕೊಟ್ಟು ಈ ಸರ್ಕಾರದಲ್ಲಿ ಸುಭದ್ರ ಆಡಳಿತವನ್ನು ಮಾಡ್ತಾ ಇದ್ದಾರೆ. ಮದ್ದೂರು ಪುರಸಭೆ ನಗರಸಭೆಯಾಗಿರುವುದರಿಂದ ಸಾಕಷ್ಟು ಅಭಿವೃದ್ಧಿಯಾಗಲಿದೆ. ಇದಕ್ಕೆ ಎಲ್ಲರೂ ಸಹಕಾರ ನೀಡಬೇಕೆಂದು ನಗರಸಭೆ ಮಾಜಿ ಅಧ್ಯಕ್ಷೆ ಕೋಕಿಲ ಅರುಣ್ ಮನವಿ ಮಾಡಿದರು. ಪ್ರವಾಸಿ ಮಂದಿರದಲ್ಲಿ ಹಮ್ಮಿಕೊಂಡಿದ್ದ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಶಾಸಕ ಕೆ. ಮುದೈ ಅವರು ಸರ್ಕಾರದ ಮಟ್ಟದಲ್ಲಿ ನಿರಂತರ ಪ್ರಯತ್ನದಿಂದಾಗಿ ಮದ್ದೂರು ಪುರಸಭೆಯನ್ನು ಅಭಿವೃದ್ಧಿ ದೃಷ್ಟಿಯಿಂದ ನಗರಸಭೆ ಮಾಡಿರುವುದು ಪ್ರಶಂಸನೀಯ ಅಂತ ಹೇಳಿದರು. ರೈತ ಪುತ್ರರಾದ ಕೆ. ಮುದೈ ಅವರು ಶಾಸಕರಾದ 2 ವರ್ಷಗಳಲ್ಲಿ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ಸರ್ಕಾರದಿಂದ ಸುಮಾರು 1,800 ಕೋಟಿ ರೂಪಾಯಿಗೂ ಹೆಚ್ಚಿನ ಅನುದಾನ ತಂದು ನಗರದಲ್ಲಿ 100 ಕೋಟಿಗೂ ಹೆಚ್ಚು ಕೆಮ್ಮಣ್ಣು ನಾಲೆ ಅಧಿಕರಣ, 700 ಕೋಟಿ ವೆಚ್ಚದಲ್ಲಿ ತಾಲೂಕಿನಲ್ಲಿ ವಿವಿಧ ನೀರಾವರಿ ಯೋಜನೆಗಳು, ನಗರದಲ್ಲಿ 200 ಕೋಟಿ ವೆಚ್ಚದಲ್ಲಿ ಪೇಟೆ ಬೀದಿ ರಸ್ತೆ ಅಗಲೀಕರಣ, ನಗರ ಪ್ರತಿ ವಾರ್ಡ್ನಲ್ಲಿ ಅಭಿವೃದ್ಧಿಗೂ ಹೆಚ್ಚಿನ ಒತ್ತು ಸೇರಿದಂತೆ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಅಂತ ಅವರು ಹೇಳಿದರು. ಹೆಚ್ಚು ಗಮನ ಕೊಡಲಿಲ್ಲ. ಆದರೆ ನಮ್ಮ ಶಾಸಕರು ಉದಯಣ್ಣನವರು ಮದ್ದೂರು ಪಟ್ಟಣವನ್ನ ಒಂದು ನಗರವನ್ನಾಗಿ, ಸುಂದರ ನಗರವನ್ನಾಗಿ ಮಾಡಬೇಕು ಅಂತ ಒಂದು ಪಣ ತೊಟ್ಟಿದ್ದಾರೆ. ಅದಲ್ಲದೆ ಅವರು ಮದ್ದೂರಿನಲ್ಲಿ ಶಾಸಕರಾದ ತಕ್ಷಣ ವಾರ್ಡ್ಗಳಲ್ಲಿ ತುಂಬ ಕೆಲಸವನ್ನು ಕೂಡ ಮಾಡಿದ್ದಾರೆ. ಯಾಕೆಂದರೆ ಇದು ಉದಾಹರಣೆ ನಾವುಗಳೇ. ಯಾಕೆಂದ್ರೆ ನಾವಿದ್ದ ಕ್ಷಣದಲ್ಲಿ ಅವ್ರು ಏನು ಮಾಡ್ತಾರೆ, ವಾರ್ಡ್ ವೈಸ್ ಏನಾಗಬೇಕು, ಯಾವ ಥರ ಕೆಲಸಗಳಾಗಬೇಕು, ಎಲ್ಲ ವಿಚಾರಗಳನ್ನ ಫಸ್ಟು ಗ್ರಹಿಸಿ
ನಾನು ಮದ್ದೂರಲ್ಲಿ ನೋಡಿದ ತಕ್ಷಣ ಏನು ಅನ್ಕೋಬೇಕು ಅಂತಂದ್ರೆ ಅಭಿವೃದ್ಧಿ ಆಗಿರಬೇಕು ಅಂತ ತಿಳಬೇಕು ಅಂತಾನೆ ಅವ್ರು ಏನು ಮಾಡೋರು ಅಂದರೆ ಇಲ್ಲೇ ನಾನು ತುಂಬ ಹಳೆಯ ವಿಚಾರ ಇದು ಏನೇನದು ಸೇಟು ಬಿಲ್ಡಿಂಗ್ ರೋಡು ಪಕ್ಕದ ರೋಡು ಯಾವುದೇ ಕಾರಣಕ್ಕೂ ಅದು ಏನೂ ಆಗಿರಲಿಲ್ಲ. ತುಂಬ ಕೆಳಮಟ್ಟ ಒಂದು ಇದಾಗ್ಬಿಟ್ಟಿತ್ತು. ಎಲ್ಲರೂ ಬಂದವರೆಲ್ಲರೂ ಕೇಳ್ತಿದ್ರು, ಪ್ರತಿಯೊಬ್ಬರೂ ಕೇಳ್ತಿದ್ರು ಆ ರೋಡನ್ನು ಸರಿ ಮಾಡಿಕೊಡಿ, UGDT ಸಮಸ್ಯೆ ಇದೆ, ರೋಡ್ ಸಮಸ್ಯೆ ಇದೆ, ಏನೇ ಇದ್ರೂ ಸಮಸ್ಯೆನ ಬಗೆಹರಿಸ್ಕೊಡಿ ಅಂತ ಕೇಳಿದ್ರು. ವಾರ್ಡ್ಗೆ ಬಂದು ಜನರ ಅಹವಾಲುಗಳನ್ನು ಸ್ವೀಕರಿಸಿದ್ರು. ಮಧುರಮ್ಮನ ದೇವಸ್ಥಾನ ಹತ್ರನೂ ಅಷ್ಟೇ ತುಂಬ ಅಭಿವೃದ್ಧಿಯಾಗಿದೆ. 80 ಅಡಿ ರೋಡು ಯಾರು ಮಾಡಿದಂಥ ಅಂದರೆ 40 ಅಡಿ ರೋಡ್ ಇರೋದನ್ನ ಎಷ್ಟು ಚೆನ್ನಾಗಿ ಕಾಂಕ್ರೀಟ್ ರೋಡು ಕೂಡ ಮತ್ತು ರಸ್ತೆ ಚರಂಡಿ ಇದನ್ನೆಲ್ಲ ತುಂಬ ಅಭಿವೃದ್ಧಿ ಮಾಡಿದೆ. ಇದ್ರ ಜೊತೆಗೆ ಏನಂದರೆ ಕೊಪ್ಪ ಸರ್ಕಲ್ ರಸ್ತೆ ಯಾರು ಕಂಡರಿಯದ ಒಂದು ರೋಮಾಂಚನವಾದಂಥ ವಿಚಾರ ಅದನ್ನು ಕೂಡ ಅಭಿವೃದ್ಧಿ ಮಾಡಿದರೆ. ಇದಕ್ಕೂ ಮಿಗಿಲಾಗಿ ಏನಂದರೆ ನಾವು ಇನ್ನೊಂದು ವಿಚಾರ ಟೌನು ಕೆಮ್ಮಣ್ಣಾಲೆ ವಿಚಾರನೂ ಕೂಡ ಹೌದು, ಅದನ್ನು ಕೂಡ ನಾವು ಮರೆಯೋಕ್ಕಾಗದಂಥ ವಿಚಾರ. ಅದು ಕೂಡ ನಾವು ಜೀವನ ಪರ್ಯಂತ ನೆನೆಸ್ಕೊಳ್ಬೇಕಾದದ್ದು. ಶಾಸಕರು ಆದಮೇಲೆ ಅವರು ಏನೇನು ಅಭಿವೃದ್ಧಿ ಮಾಡಬೇಕು ಅಂದರೂ ಅದನ್ನೆಲ್ಲ ಪ್ರತಿಯೊಂದು ಹಂತವಾಗಿ ಮಾಡ್ತಾ ಹೋಗಿದ್ದಾರೆ. ಇದರಿಂದ ನಮಗೂ ಕೂಡ ಒಂದು ಖುಷಿ ಆಯಿತು. ಯಾಕೆಂದರೆ ನಾವಿದ್ದ ಅವಧಿನಲ್ಲಿ ಈ ಥರ ಒಂದು ಅಭಿವೃದ್ಧಿ ಆಗಿರೋದು ನಮಗೆ ಖುಷಿ ಅನ್ನೋದು ನನ್ನ ಅಭಿಪ್ರಾಯ. ನಗರಸಭೆ ಮಾಜಿ ಉಪಾಧ್ಯಕ್ಷ TR ಪ್ರಸನ್ನಕುಮಾರ್ ಮಾತನಾಡಿ, ನಗರಸಭೆಯಾದರೆ ಸರ್ಕಾರದಿಂದ ಸಾಕಷ್ಟು ಅನುದಾನ ಬಂದು ನಗರದ ಸಮಗ್ರ ಅಭಿವೃದ್ಧಿಯಾಗಲಿದೆ ಅಂತ ಅವರು ಹೇಳಿದರು. ಜನರ ಒತ್ತಾಯದಿಂದ ಚುನಾವಣಾ ದುಡ್ಡನ್ನು ನಮ್ಮ ಸೇರಿಸಿಲ್ಲ. ಆಗ 2 ಸೀಟು ಪ್ರತಿನಿಧಿಗೆ ಹೆಚ್ಚಾದಾಗ ಚುನಾವಣಾ ದುಡ್ಡಲ್ಲಿ ಇರೋ ಪ್ರತಿನಿಧಿಗಳಿದ್ದಾರೆ ಕೆಲಸ ಮಾಡ್ತಾರೆ. ಆಗ ಚುನಾವಣೆ ಒಂದು ಹಳ್ಳಿಯಾಗಿ ಹುಡುಗಿಯರ ಪಂಚಾಯತಿ ಆಗ ಸ್ವಾಗತ ಮಾಡ್ತಾರೆ. ಈಗಲೂ ಎಲ್ಲ ಪಂಚಾಯತಿಗಳು ಏನು 4 ಪಂಚಾಯತಿಗಳು ನಮ್ಮ ಜೊತೆ ಕೈ ಜೋಡಿಸ್ಕೊಂಡು ನಾವು ಅವ್ರಿಗೆ ನಾವು ನಗರಸಭೆ ಅಂತ ಪೂರ್ಣ ವ್ಯಾಪ್ತಿ ಎಷ್ಟು 3 ಕಿಲೋಮೀಟ್ರ್. ಆ 3 ಕಿಲೋಮೀಟ್ರ್ ನಗರಸಭೆ ಇದ್ದಾಗ ಅದು ತುಂಬ ಗೌರವವನ್ನು ಹೆಚ್ಚುತ್ತೆ. ನಮ್ಮಲ್ಲಿ ಪರಸ್ಪರ ಎಲ್ಲ ಕೆಲಸ ಕಾರ್ಯಗಳಿಗೆ ಅನುಕೂಲ ಆಗುತ್ತೆ. ಆದರೆ ಇನ್ನೊಂದು ಸ್ಕೀಮು ಏನೋ ಹೇಳಿದ್ರು, ನಗರಸಭೆಗಳಿಗೆ ಬೇರೆ ಬೇರೆ ಬೇಜಾನ್ ಸ್ಕೀಮ್. ನರೇಗಾ ಒಂದೇ ಮುಖ್ಯ ಅಲ್ಲ, ಇನ್ನು ಇತರೆಗಳು ಟೈಲರಿಂಗ್ ಇದೆ, ಹಸು ಸಾಕಾಣಿಕೆ ಇದೆ, ಮತ್ತು ಹೈನುಗಾರಿಕೆ ಇದೆ, ಹಲವಾರು ಸಣ್ಣ ಪುಟ್ಟ ಉದ್ಯಮಗಳಿಗೆ ಸಾಲ ಕೊಡ್ತದೆ, ಹೆಚ್ಚುವರಿ ಸಾಲನೆ ಕೊಡ್ತಾ ಇದೆ. ಅದನ್ನು ಇವರೆಲ್ಲ ಸಾಕ್ಷಿ ಈಗ ಕೊಡಿಸಿದ್ರೆ ಎಷ್ಟೋ ಜನಕ್ಕೆ ಇವರು ಅವಧಿಯಲ್ಲೇ ಸುಮಾರು ಜನ ಕೊಡ್ತಾರೆ. ಆ ಥರ ಸ್ಕೀಮ್ಗಳು ಬೇರೆ ಥರ ಹಳ್ಳಿ ಆದ ತಕ್ಷಣ ಹೊಂಟೋಗುತ್ತೋ, ಸಿಟಿ ಆದ ತಕ್ಷಣ ಇಲ್ಲ ಅಂತೇನಿಲ್ಲ, ಭೇದ ಭಾವನೆ ಇಲ್ಲ. ಅದಕ್ಕೂ ಬಡವರಿಗೆ ಅನುಕೂಲ ಆಗೋ ಸ್ಥಿತಿ ಎಲ್ಲ ಬರುತ್ತೆ. ಈ ಸಂದರ್ಭದಲ್ಲಿ TR ಪ್ರಸನ್ನಕುಮಾರ್, ವನಿತಾ, ಸಚಿನ್, ಸಿದ್ದರಾಜು, ಬಸವರಾಜು, ಅರುಣ್, ಮಹಾಲಿಂಗಯ್ಯ, ರಘು, ಮಹೇಶ್ ಸೇರಿದಂತೆ ಇತರರಿದ್ದರು. ಕೇರ್ಪೇಟೆ ತಾಲೂಕಿನ ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತ ಮತ್ತು ಸಚಿವ ಚೆಲುವರಾಯಸ್ವಾಮಿ ಅವರ ಆಪ್ತ ಸಹಾಯಕರಾಗಿದ್ದ ಚೇತನ ಮಹೇಶ್ ಹೃದಯಾಘಾತದಿಂದ ನಿಧನರಾದ ಹಿನ್ನೆಲೆಯಲ್ಲಿ ಸಚಿವರು ಭೇಟಿ ಮಾಡಿ ಕುಟುಂಬದ ಸದಸ್ಯರಿಗೆ ಸಾಂತ್ವನ ನೀಡಿದರು. ಮಗನಿಗೊಂದು ಉದ್ಯೋಗ ಅಕಾಲಿಕವಾಗಿ ಹೃದಯಾಘಾತದಿಂದ ನಿಧನರಾದ ಚೇತನ ಮಹೇಶ್ ಅವರ ನಿವಾಸಕ್ಕೆ ಕ್ಷೇತ್ರದ ಮಾಜಿ ಶಾಸಕರಾದ KB ಚಂದ್ರಶೇಖರ್, B ಪ್ರಕಾಶ್, ಸಮರ ಸೇವಕ ಮಲ್ಲಿಕಾರ್ಜುನ್ ಹಾಗೂ KBC ಸದಸ್ಯರಾದ ಕಿಕ್ಕೇರಿ ಸುರೇಶ್ ಅವರೊಂದಿಗೆ ಭೇಟಿ ನೀಡಿದ ಸಚಿವ ಚೆಲುವರಾಯಸ್ವಾಮಿ ಕುಟುಂಬದ ಸದಸ್ಯರಿಗೆ ಸಾಂತ್ವನ ಹೇಳಿ ಆರ್ಥಿಕ ಸಹಾಯ ಮಾಡಿ ನಿಮ್ಮೊಂದಿಗೆ ನಾವಿದ್ದೇವೆ, ನಿಮ್ಮ ಕಷ್ಟ ಸುಖಗಳಿಗೆ ನಾನು ಪ್ರಾಮಾಣಿಕವಾಗಿ ಸ್ಪಂದಿಸುತ್ತೇನೆ ಅಂತ ಹೇಳಿದರು. ಮಹೇಶ್ ಅವರ ವಿದ್ಯಾವಂತ ನಿರುದ್ಯೋಗಿ ಪುತ್ರನಿಗೆ ಉದ್ಯೋಗ ಕೊಡಿಸಿ ಅವರಿಗೆ ಆತ್ಮಸ್ಥೈರ್ಯವನ್ನು ಕೂಡ ತುಂಬುವುದಾಗಿ ಅವರು ಹೇಳಿದರು. ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ KB ಚಂದ್ರಶೇಖರ್, B ಪ್ರಕಾಶ್, ಕಿಕ್ಕೇರಿ ಸುರೇಶ್, ಮುನ್ಮೂಲ್ ನಿರ್ದೇಶಕ MB ಹರೀಶ್, MDCC ನಿರ್ದೇಶಕರಾದ ಶಿಳ್ನೆರೆ ಅಂಬರೀಶ್ ಸೇರಿದಂತೆ ಅನೇಕ ಗಣ್ಯರು ಹಾಜರಿದ್ದರು. ಮಂಡ್ಯದ ಗಾಂಧಿ ಭವನದಲ್ಲಿ ಜಿಲ್ಲಾ ಶ್ರೀ ಜಗಜ್ಯೋತಿ ಬಸವೇಶ್ವರ ಪತ್ತಿನ ಸಹಕಾರ ಸಂಘ ಇವರ ವತಿಯಿಂದ ಮನೆಮನೆಗೆ ಸೌಹಾರ್ದ ಬಸವಜ್ಯೋತಿ ಕಾರ್ಯಕ್ರಮ ನಡೆಯಿತು. 165ನೇ ಹಾಗೂ ಆದಿ ಜಗದ್ಗುರು ಶಿವರಾತ್ರೀಶ್ವರ ಶಿವಯೋಗಿಗಳ 1066ನೇ ಜಯಂತಿಯ ಕಾರ್ಯಕ್ರಮ ಬಿದರವಳ್ಳಿ ಪಾರಮಾರ್ಥಿಕ ಗವಿಮಠ ಬೊಮ್ಮನಹಳ್ಳಿಯ ಪೂಜ್ಯ ಮಲ್ಲಿಕಾರ್ಜುನ ಸ್ವಾಮಿಯವರ ದೀವಸಾನದಲ್ಲಿ ಜರುಗಿತು. ವೇದಿಕೆ ಕಾರ್ಯಕ್ರಮವನ್ನು ಪತ್ತಿನ ಸಹಕಾರ ಸಂಘದ ಜಿಲ್ಲಾಧ್ಯಕ್ಷರಾದ ನಾಗರಾಜು ನೆರವೇರಿಸಿ ಮಾತನಾಡಿದರು. ಅಪ್ಪ ಬಸವಣ್ಣ ಮತ್ತು ಬಸವಾದಿ ಶರಣರ ಎಲ್ಲ ತತ್ವ ಆದರ್ಶಗಳನ್ನು ನಾವು ಮೈಗೂಡಿಸ್ಕೋಬೇಕು. ಬಸವಾದಿ ಶರಣರು ತಮ್ಮ ಜೀವಮಾನವನ್ನು ಜನಸಾಮಾನ್ಯರು ಹೇಗೆ ಆನಂದವಾಗಿ ಬದುಕಬೇಕು ಅನ್ನೋದಕ್ಕೆ ಮೀಸಲಿಟ್ಟು ಅನ್ನೋದನ್ನು ನಾವು ಕಳೆದ 165 ತಿಂಗಳುಗಳಿಂದ ಚಿಂತನೆ ಮಾಡ್ತಾ ಬಂದಿದ್ದೀವಿ. ಒಂದು ಮೂಲದ ಪ್ರಕಾರ ಹೇಳಬೇಕಂದ್ರೆ ಇಡೀ ಭಾರತೀಯ ಮೂಲದಲ್ಲಿ ತತ್ವಜ್ಞಾನ, ಆಧ್ಯಾತ್ಮ, ವಚನ, ಗೀತೆಗಳು, ಉಪನಿಷತ್ತುಗಳು ಬರೆದಿರ್ತಕ್ಕಂಥ ಗೀತೆಗಳು ಕೋಟ್ಯಾಂತರ, ಅವರು ಬೋಧಿಸಿರ್ತಕ್ಕಂಥ ಉಪನಿಷತ್ತುಗಳು, ವಚನಗಳು ಕೋಟ್ಯಾಂತರ.
ಆದರೆ ಇಷ್ಟೆಲ್ಲವನ್ನು ಬೋಧಿಸಿ ಬರೆದಿದ್ದಾರೆ. ಒಬ್ಬ ಮನುಷ್ಯನಿಗೆ ಇದನ್ನೆಲ್ಲ ಓದೋದಕ್ಕೆ ಆಯುಷ್ ಸಾಕಾಗ್ತದ ಅಂತಕ್ಕಂಥ ವಿಷಯ ಬರ್ತದೆ. ವೇದಿಕೆಯಲ್ಲಿ ಉಪಾಧ್ಯಕ್ಷರಾದ ದ್ಯಾವಣ್ಣ, ನಿರ್ದೇಶಕರಾದ ಶಿವಕುಮಾರ್, ಪುಟ್ಟಬುದ್ದಿ, ಲಿಂಗದೇವರು, ಹೊನ್ನಮ್ಮ, ಶಕುಂತಲಾ, ಮಂಜು, ರುದ್ರಸ್ವಾಮಿ, ಕೆಂಪಯ್ಯ ಸೇರಿದಂತೆ ಇತರರು ಹಾಜರಿದ್ದರು. ಪಾಂಡವಪುರ ಪಟ್ಟಣವನ್ನು ಸ್ವಚ್ಛ ಹಾಗೂ ಸುಂದರವಾಗಿರುವ ನಿಟ್ಟಿನಲ್ಲಿ ಪಾಂಡವಪುರ ಪುರಸಭೆ ಅಧಿಕಾರಿಗಳು ಮತ್ತು ಸಿಬ್ಬಂದಿ ದಾನಿಗಳ ಸಹಕಾರದೊಂದಿಗೆ ಉಚಿತವಾಗಿ ಸುಣ್ಣ ಬಣ್ಣಗಳನ್ನು ಸಂಗ್ರಹಿಸಿ ಪಟ್ಟಣದ ವಿವಿಧ ವಾರ್ಡ್ಗಳಲ್ಲಿ ನಿರ್ಮಾಣವಾಗಿದ್ದ ಬ್ಲ್ಯಾಕ್ ಸ್ಪಾಟ್ಗಳನ್ನು ನಿರ್ಮೂಲನೆ ಮಾಡುವ ವಿಶೇಷ ಸ್ವಚ್ಛತಾ ಅಭಿಯಾನವನ್ನು ಹಮ್ಮಿಕೊಂಡಿದ್ದಾರೆ. ಅಭಿಯಾನದ ಭಾಗವಾಗಿ ಪಟ್ಟಣದಲ್ಲಿ 23 ಬ್ಲ್ಯಾಕ್ ಸ್ಪಾಟ್ಗಳನ್ನು ಗುರುತಿಸಿ ಅಲ್ಲಿನ ಕಸಕಡ್ಡಿಗಳನ್ನು, ಗುಂಡಿಗಳನ್ನು ತೆರವುಗೊಳಿಸಿ ಸ್ವಚ್ಛಗೊಳಿಸಲಾಗುವುದು ಹಾಗೂ ಸಾರ್ವಜನಿಕರಲ್ಲಿ ಸ್ವಚ್ಛತೆ ಬಗ್ಗೆ ಅರಿವು ಮೂಡಿಸುವ ಉದ್ದೇಶದಿಂದ ದಾನಿಗಳಿಂದ ಬಣ್ಣ, ಸುಣ್ಣ ಹಾಗೂ ಬೊಂಬುಗಳನ್ನು ಸಂಗ್ರಹಿಸಿ ಜಾಗೃತಿ ಕಾರ್ಯಕ್ರಮಗಳನ್ನು ನಡೆಸಲಾಗಿದೆ. ಈ ವೇಳೆ ಮಾತನಾಡಿದ ಪುರಸಭೆ ಮುಖ್ಯಾಧಿಕಾರಿ ಸತೀಶ್ ಕುಮಾರ್, ನಮ್ಮ ಊರು ನಮ್ಮ ನಗರ ನಮ್ಮ ರಸ್ತೆ ಎಂಬ ಭಾವನೆಯೊಂದಿಗೆ ಸಾರ್ವಜನಿಕರು ಸ್ವಚ್ಛತೆಯನ್ನು ಕಾಪಾಡಬೇಕು. ಪುರಸಭೆ ಮಾತ್ರವಲ್ಲದೆ ಸಾರ್ವಜನಿಕರ ಸಹಕಾರವು ಅತ್ಯಗತ್ಯ. ಈ ನಿಟ್ಟಿನಲ್ಲಿ ಇಂತಹ ಕಾರ್ಯಕ್ರಮ ಮುಂದುವರಿಸಲಾಗುತ್ತಿದೆ ಅಂತ ಹೇಳಿದರು. ಪುರಸಭೆ ವಾಹನ ಬಂದಾಗ ಸಾರ್ವಜನಿಕರು ಹಸಿ ಕಸ ಹಾಗೂ ಒಣ ಕಸವನ್ನು ವಿಂಗಡಿಸಿ ವಾಹನಕ್ಕೆ ಹಾಕಬೇಕು. ಬೀದಿ ಬದಿಯ ವ್ಯಾಪಾರಿಗಳ ಅನುಕೂಲಕ್ಕಾಗಿ ಬೆಳಗಿನ ಜಾವ 5:30ರಿಂದ 9 ಗಂಟೆವರೆಗೆ ಕಸ ಸಂಗ್ರಹಣಾ ವಾಹನಗಳ ವ್ಯವಸ್ಥೆ ಮಾಡಲಾಗಿದೆ ಅಂತ ಹೇಳಿದರು. ಈಗಾಗಲೇ ಮಾನ್ಯ ಸರ್ಕಾರದ ಮಾರ್ಗಸೂಚಿಯನ್ನು ಪುರಸಭಾ ವ್ಯಾಪ್ತಿಯಲ್ಲಿ ಎಲ್ಲೆಲ್ಲಿ ಬ್ಲ್ಯಾಕ್ ಸ್ಪಾಟ್ಗಳು ಇದ್ದಾವೆ ಅವುಗಳನ್ನ ಗುರುತು ಮಾಡಿ ನಾವು ಬ್ಯೂಟಿಫಿಕೇಷನ್ ಮಾಡಿ ಸಾರ್ವಜನಿಕರಿಗೆ ಒಂದು ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮವನ್ನು ಈಗ ಸರ್ಕಾರ ನಮ್ಮನ್ನು ನಿಯೋಜನೆ ಮಾಡಿ ಅದರಂತೆ ಈಗಾಗಲೇ ಪುರಸಭಾ ವ್ಯಾಪ್ತಿನಲ್ಲಿ 23 ಬ್ಲ್ಯಾಕ್ ಸ್ಪಾಟ್ಗಳನ್ನು ನಾವು ಗುರುತು ಮಾಡಿ ಅದರಲ್ಲಿ ಈಗ 2ನೇ ಈ ಬ್ಯೂಟಿಫಿಕೇಷನ್ ಮಾಡ್ತಾ ಇದ್ದೀವಿ. ಎಲ್ಲ ಕಡೆನೂ 23 ಬ್ಲ್ಯಾಕ್ ಸ್ಪಾಟ್ಗಳನ್ನ ನಾವು ಇದೇ ರೀತಿಯಲ್ಲಿ ಬ್ಯೂಟಿಫಿಕೇಷನ್ನ ಮಾಡಿ ಸಾರ್ವಜನಿಕರು ಯಾರು ಈಗಾಗಲೇ ಕಸವನ್ನು ಹಾಕಿ ಕಸದ ಗುಂಡಿಯನ್ನು ಮಾಡಿಕೊಳ್ತಿದ್ರು ಅದನ್ನು ನಿರ್ಮೂಲನೆ ಮಾಡಬೇಕು. ಸಾರ್ವಜನಿಕರು ಎಲ್ಲಂದರಲ್ಲಿ ನಮ್ಮೂರು, ನಮ್ಮ ನಗರ, ನಮ್ಮ ರಸ್ತೆ ಅನ್ನೋದನ್ನು ಸ್ವಚ್ಛತೆಯನ್ನು ಕಾಪಾಡಬೇಕು ಅನ್ನೋ ಉದ್ದೇಶದಿಂದ ಈ ರೀತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಎಲ್ಲ ಸಾರ್ವಜನಿಕರು ಇದರೊಂದಿಗೆ ಕೈ ಜೋಡಿಸ್ಬೇಕು. ಎಲ್ಲಂದರೆ ಕಸ ಎಸೆದಿದ್ದರೆ ಅವ್ರನ್ನ ಹಿಡಿದು ಲಾಕ್ಬಾರ್ದು ಅಂತ ಹೇಳಿ ಬುದ್ಧಿಯನ್ನು ಹೇಳ್ಬೇಕಂತೇಳಿ ಈ ಮೂಲಕ ಸ್ವಚ್ಛಗೊಳಿಸಿದ ಸ್ಥಳದಲ್ಲಿ ತಂಪು ಪಾನೀಯ ವಿತರಿಸುವ ಮೂಲಕ ಸಾರ್ವಜನಿಕರಲ್ಲಿ ಮತ್ತಷ್ಟು ಜಾಗೃತಿ ಮೂಡಿಸಲಾಯಿತು. ಸಾರ್ವಜನಿಕರು ಈ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಊರ ಮುಂದೆ ಗಲೀಜೆ ನೋಡೋಕ್ಕೆ ಭಾಳ ಕಷ್ಟ. ಅದು ಗಲೀಜು ಇಲ್ಲದೆ ಎಷ್ಟು ನೋಡಿ ನಿಂತ್ಕೊಂಡಾರು ಮಾತಾಡ್ತಾ ಇದ್ದೀವಿ. ಈ ಜಾಗದಲ್ಲಿ ಮೊದಲು ಈ ಜಾಗದಲ್ಲಿ ನಿಂತ್ಕೊಳ್ಳೋಕ್ಕೆ ಆಯ್ತಲ್ಲ, ಹೋಯ್ತಾ ಬರ್ತಾ ಮೂಗು ಮುಚ್ಕೊಂಡು ಓಡಾಡುವ. ಈ ಥರ ಮಾಡಿದ್ರೆ ಭಾಳ ಅನುಕೂಲ ಆಗುತ್ತೆ. ಬಸ್ ಸ್ಮೆಲ್ ಕಮ್ಮಿ ಆಗುತ್ತೆ, ಸ್ವಚ್ಛತೆ ಕಾಣುತ್ತೆ. ಎಲ್ಲರಿಗೂ ನೋಡೋಕ್ಕೂ ಎಲ್ತು ಚೆನ್ನಾಗಿರುತ್ತೆ. ಮಾಡಬಾರ್ದು ಅನ್ನೋದು ಅರಿವು ಮಾಡುತ್ತೆ ಎಲ್ಲರಿಗೂ. ಈ ಸಂದರ್ಭದಲ್ಲಿ ಪರಿಸರ ಅಭಿಯಾನದ ಅಧಿಕಾರಿ ಸಫಿಯಾ, ಆರೋಗ್ಯ ಅಧಿಕಾರಿ ಮಂಜುನಾಥ್, ಪುರಸಭಾ ಸಿಬ್ಬಂದಿ ವರ್ಗದವರು ಹಾಜರಿದ್ದರು. ಮಂಡ್ಯ ಜಿಲ್ಲಾ ಕುರುಬರ ಸಂಘದ ಕಾರ್ಯಕಾರಿ ಮಂಡಳಿಗೆ ಸಹಕಾರಿ ಸಂಘಗಳ ನಿಯಮದಂತೆ ಚುನಾವಣೆ ನಡೆಸುವವರೆಗೂ ಹಾಲಿ ಮಂಡಳಿಯ ವಿರುದ್ಧ ನಿರಂತರ ಹೋರಾಟ ಮಾಡಲಾಗುವುದು ಅಂತ ಸಂಘದ ನಿರ್ದೇಶಕ ಮೂಡ ಸದಸ್ಯ ಸಾತ್ನೂರು ಮಹೇಶ್ ತಿಳಿಸಿದರು. ಸುದ್ದಿಗಾರರಿಗೆ ಮಾತನಾಡಿದ ಅವರು, ಈಗಿನ ಆಡಳಿತ ಮಂಡಳಿಯು ಏಕಪಕ್ಷೀಯ ಮತ್ತು ಕಾನೂನು ಬಾಹಿರ ನಡೆಯು ಖಂಡನೀಯವಾಗಿದ್ದು, ಸಂಘದ ಬಯಲ ಪ್ರಕಾರ ಪ್ರತಿ 5 ವರ್ಷಕ್ಕೊಮ್ಮೆ ಚುನಾವಣೆ ನಡೆಸಲು ಮುಂದಾಗಲಿ ಅಂತ ಹೇಳಿದರು. ಕಳೆದ ಡಿಸೆಂಬರ್ 22ರಂದು ನಡೆದ ಸರ್ವಸದಸ್ಯರ ವಾರ್ಷಿಕ ಮಹಾಸಭೆಯಲ್ಲಿ ಸಂವಾದದಿಂದ ಚರ್ಚೆಯಲ್ಲಿ ಅಧ್ಯಕ್ಷರು ಭಾಗವಹಿಸಿದ್ದರು. ಆದರೆ 8 ವಿಷಯ ಬಂದಂತೆ ಚರ್ಚೆ ಮಾಡದೆ ಪಲಾಯನ ಮಾಡಿದ್ದಾರೆ. ಸಭೆಯಲ್ಲಿ ಸದಸ್ಯರು ಪ್ರತಿಭಟನೆಗೆ ಮುಂದಾದಾಗ ಸಭೆ ನಡೆಸದೆ ಪ್ರಶ್ನೆಗಳಿಗೆ ಉತ್ತರ ನೀಡದೆ ಪೊಲೀಸರ ರಕ್ಷಣೆಯೊಂದಿಗೆ ಹೊರನಡೆದಿದ್ದಾರೆ ಅಂತ ಅವರು ಆಪಾದನೆ ಮಾಡಿದರು. ಈಗ ನಮ್ಮ ಚರ್ಚೆ ಇಷ್ಟೇ. ನಾವಿವತ್ತು ಪ್ರೆಸ್ ಮೀಟ್ ಮಾಡಬೇಕಾದ ಉದ್ದೇಶ ಏನಪ್ಪ ಅಂತಂತಂದರೆ 28/12ನೇ ತಿಂಗಳು 2025 ಅಂದರೆ ಈಗ ಒಂದು 10 ದಿವಸದ ಹಿಂದೆ ಸರ್ವಸದಸ್ಯರ ಸಭೆ ನಡೀತು. ಸಭೆಯಲ್ಲಿ ಎಲ್ಲನೂ ಆರಾಮಾಗಿ 1ರಿಂದ 7ನೇ ಸಬ್ಜೆಕ್ಟ್ ಗಂಟ ಪ್ರತಿಯೊಂದಕ್ಕೂ ಸಹ ಅವ್ರು ಏನೇನೋ ಕೇಳ್ತಾಯಿದ್ರು. ಸಣ್ಣ ಪುಟ್ಟ ಗೊಂದಲ ಇತ್ತು, ಅದೇನೋ ಅಲ್ಲೇ ನಾವು ಸ್ವಲ್ಪ ಸಮಾಧಾನ ಮಾಡಿ ಇರಪ್ಪ ಆಯಿತು ಎಲ್ಲನೂ ಹೇಳ್ತಾರೆ. ನಾವು ಬಂದು ನಿರ್ದೇಶಕ ಅಲ್ಲಿಗೆ ಮಂಡ್ಯ ಜಿಲ್ಲಾ ಕುರುಬ ಸಂಘದ ನಿರ್ದೇಶಕ ಸಾತ್ನೂರು ಮಹೇಶ್ ಅಂತೇಳಿ ನಾನು ನಿರ್ದೇಶಕ ಆಯ್ತಿರಪ್ಪ ಅಂತ ನಾವೆಲ್ಲ ಸಮಾಧಾನವಾಗಿ ಹೇಳ್ತಾ ಇದ್ದೋ. ಇವರು ಅಧ್ಯಕ್ಷರಿಗೂ ಸಹ ಅದನ್ನೇ, ಸೆಕ್ರೆಟರಿಗೂ ಸಹ ಅದನ್ನ ಏನಂತ ಹೇಳ್ತಿದ್ದೋ ಅಂದರೆ, ನೀವು ದುಡುಕ್ಬೇಡಿ, ಅವ್ರು ಪ್ರಶ್ನೆ ಮಾಡ್ತಾರೆ. ಯಾಕಂದರೆ ವರ್ಷದಲ್ಲಿ ಒಂದೇ ಬಾರಿ ಅವ್ರಿಗೆ ನಮಗೆ ಪ್ರಶ್ನೆ ಮಾಡುವಂಥ ಹಕ್ಕಿರೋದು ಯಾರು ಸದಸ್ಯರಿಗೆ. ಸರ್ವ ಸದಸ್ಯ ಸಭೆಯಲ್ಲಿ ಸದಸ್ಯರದೇ ಸುಪ್ರೀಂ ಆಗಿರ್ತದೆ. ಹಾಗಾಗಿ ಆ 8ನೇ ಸಬ್ಜೆಕ್ಟ್ ಬಂದ ಸಂದರ್ಭದಲ್ಲಿ ಅಧ್ಯಕ್ಷರು ಸ್ವಲ್ಪ ನಾವು ಹೇಳಿದ್ವಿ, ನೋಡಿ ನೀವು ಊಲಾಗಿ ತೊಗೊಳ್ಳಿ, ಅದನ್ನ ಇದನ್ನು ಮಾಡಿ. ಅವರು ಯಾವಾಗ 8ನೇ ಸಬ್ಜೆಕ್ಟ್ ಅವರು ಈಗ ಇರುವಂಥ ಕಾರ್ಯಕಾರಿಣಿ ಮಂಡಳಿ ಮುಂದುವರಿಯೋ ಬಗ್ಗೆ ಅಂತ ಬಂದ ತಕ್ಷಣ ಅಲ್ಲೇನಾಗ್ಬಿಡ್ತು, ಎಲ್ಲರೂ ಸ್ವಲ್ಪ ಇಲ್ಲ ನೀವು ಮುಂದುವರಿಯೋದು ಬೇಡ 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 ಅಂತ ಎತ್ಕೊಂಡ್ರು ಸಬ್ಜೆಕ್ಟು. ಹೆಚ್ಚು ಕಡಿಮೆ ಅಲ್ಲಿ ಸೇರೋದ್ರಲ್ಲಿ 90 ಭಾಗ ನಮ್ಮನ್ನು ಮುಂದುವರಿಸೋದು ಬೇಡ, ಚುನಾವಣೆ ಮಾಡಿ ಅಂತಲೇ ಹೇಳಿತ್ತು. ಅಷ್ಟರೊಳಗೆ ಅಧ್ಯಕ್ಷ ಏನು ಮಾಡಿದ್ರು, ಅಲ್ಲಿಂದ ಓಡ್ಲಿಕ್ಕೆ ಶುರು ಮಾಡಿದ್ರು. ಓಡಿದ ತಕ್ಷಣ ಅಲ್ಲಿ
ಫ್ರಂಟ್ ಡೋರ್ನ ಲಾಕ್ ಮಾಡಿದ್ರು. ಫ್ರಂಟ್ ಡೋರ್ ಲಾಕ್ ಮಾಡಾದ್ಮೇಲೆ ಅಲ್ಲಿಂದ ಪುನಃ ಕರ್ಕೊಂಡ್ಬಂದು ನಮ್ಮ ಸದಸ್ಯರುಗಳೇ ಕೂರಿಸಿದ್ರು. ಕೂತ್ಕೊಂಡಾದ್ಮೇಲೆ ಇನ್ನೂ ಸ್ವಲ್ಪ ಮಾತು ನಡೀತಾ ಇತ್ತು. ಅಂದರೆ ಬಂದಿರೋರು ಎಲ್ಲರೂ ಸಹ ನಮ್ಮ ಸದಸ್ಯರೇ, ಅದ್ರ ಬಗ್ಗೆ ಎರಡನೇ ನೋ ಡೌಟ್ಸ್. ಈಗ ಮೊನ್ನೆ ಪ್ರೆಸ್ ಮೀಟಲ್ಲಿ ಹೇಳ್ತಾರೆ ಕೆಲವ್ರು ಯಾರೋ ಗೂಂಡಗಳು ಬಂದಿದ್ರು ಅಂತ. ಸಮಾಜದವ್ರನ್ನ ಗೂಂಡ ಅಂತದ್ರಿಂದ ಇವರು ಮೊದಲು ಸಮಾಜದ ಕ್ಷಮೆ ಕೇಳಬೇಕು. ನಮ್ಮ ಸಮಾಜದವ್ರನ್ನೇ ಇವರು ನಮ್ಮ ಗೂಂಡ ಅಂತ ಹೇಳಿದ್ಮೇಲೆ ಏನು ಅರ್ಥ ಸಿಗುತ್ತೆ ಸಮಾಜಕ್ಕೆ? ಏನು ಸಂದೇಶ ಕೊಡ್ಲಿಕ್ಕೆ ಮಾಡ್ತಾವ್ರೆ ಈ ML ಸುರೇಶ್ ಮಳವಳ್ಳಿಯವರು? ಹಾಗಾಗಿ ಇನ್ನೊಂದ್ಸರಿ ಅದೇ ಥರ ಇನ್ನೇನು ಸದಸ್ಯ ಪ್ರಶ್ನೆ ಏನಿಲ್ಲ, ನೀವು ಮುಂದುವರಿಯೋದು ಬೇಡ. ಇವ್ರು ಏನು ಮಾಡಿದ್ರು ಅಷ್ಟೊತ್ತಿಗೆ ಏನೋ ಒಂದು ಚರ್ಚೆ ತಗೊಂಡಿಲ್ಲ, ಬಿಲ್ಡಿಂಗ್ ಮಾಡ್ತಾ ಇದ್ದೀವಿ, ನೀವು ಏನು ಮಾಡೋದು ಬೇಡ, ಮುಂದುವರಿಯೋದು ಬೇಡ ಅಂತಂದ್ರು. ನಾವು ಸರ್ವೆ ಸದಸ್ಯರು ಹೇಳಾದ್ಮೇಲೆ ನಾವು ಮುಂದುವರಿಬೇಕೋ ಬೇಡವೋ? ಇವರು ಅದಕ್ಕೆ ಉತ್ತರನೇ ಕೊಡಲಿಲ್ಲ. ಅವತ್ತು ನಮ್ಮ ಜನರಲ್ ಬಾಡಿ ಸಂಪೂರ್ಣಗೊಳ್ಳಿಲ್ಲ. ಅವ್ರೇನೋ ಪೇಪರ್ ಹೇಳ್ಬೋದೇನೋ, ಎಲ್ಲರೂ ನನಗೆ ಒಪ್ಪಿಗೆ ಕೊಟ್ಟರು, ಅದು ಕೊಟ್ಟರು, ಇದು ಮಾಡ್ರ, ಯಾವುದೇ ಕಾರಣಕ್ಕೂ ಅವತ್ತು ಸಂಪೂರ್ಣವಾಗಿಲ್ಲ. ಅದಕ್ಕೆ ತಕ್ಕಂಥ ದಾಖಲಾತಿನ ನಾವು DAR ಅವ್ರಿಗೆ ನಾವು ಸಬ್ಮಿಟ್ ಮಾಡ್ತೀವಿ. ನಮ್ಮ ಹತ್ರ ದಾಖಲಾತಿ ಇದೆ. ದಯಮಾಡಿ ಈ ಮುಖಾಂತರ, ಈ ಮಾಧ್ಯಮದ ಮುಖಾಂತರ ನಾನು ಏನು ಕೇಳ್ಕೊತಾ ಇದ್ದೀನಿ ಅಂದರೆ, ನಮ್ಮ ಮಂಡ್ಯ ಜಿಲ್ಲಾ ಕುರುಬರ ಸಂಘದಿಂದ ಏನಾದ್ರೂ ಅವತ್ತು ನಾವು ಜನರಲ್ ಬಾಡಿ ಕಂಪ್ಲೀಟ್ ಮಾಡಿದ್ದೀವಿ, ಮುಂದುವರಿಲಿಕ್ಕೆ ಎಲ್ಲರೂ ಸಹಮತ ಇದೆ ಅಂತ ಏನಾದರೂ ಅವ್ರು ಕೊಟ್ಟರೆ ಡಾಕ್ಯುಮೆಂಟ, ಅದನ್ನು ದಯಮಾಡಿ ತಿರಸ್ಕರಿಸಬೇಕು, ಅದನ್ನು ಪೆಂಡಿಂಗಲ್ಲಿ ಇಡಬೇಕು ಅಂತ ಈ ಮುಖಾಂತರ ಕೇಳ್ತಾ ಇದ್ದೀವಿ. ಅವತ್ತು ನಮಗೆ ಜನರಲ್ ಬಾಡಿ ಸಂಪೂರ್ಣವಾಗಿಲ್ಲ. ಗೋಷ್ಠಿಯಲ್ಲಿ ಮುಖಂಡರಾದ ಬಿದರಕೆರೆ ಮಂಜೇಗೌಡ, ಶಂಕರ್, ಭಾಸ್ಕರ್, ವಿನಯ್ ಕುಮಾರ್, ಭಾರತೇಶ್, ರಮೇಶ್, ಅಪ್ಪುಗೌಡ ಇದ್ದರು. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸ್ವಾಭಿಮಾನಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಬಣದ ವತಿಯಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಪರಿನಿಬ್ಬಾಣ ದಿನ, ಭೀಮಾ ಕೋರ್ಗಾಂವ್ ವಿಜಯೋತ್ಸವ, ಅಸ್ಪೃಶ್ಯರ ವಿಜಯ ದಿನ ಹಾಗೂ ಮೀಸಲಾತಿಯಲ್ಲಿ ಕೆನಪದರ ಮತ್ತು ಖಾಸಗಿ ಕೇಂದ್ರದಲ್ಲಿ ಮೀಸಲಾತಿ ಕುರಿತು ರಾಜ್ಯ ಮಟ್ಟದ ವಿಚಾರ ಸಂಕಿರಣವನ್ನು ಹಾಸನದ ಅಂಬೇಡ್ಕರ್ ಭವನದಲ್ಲಿ ಹಮ್ಮಿಕೊಂಡಿರುವುದಾಗಿ ಸಮಿತಿಯ ಜಿಲ್ಲಾಧ್ಯಕ್ಷ ಅಂದಾನಿ ಸೋಮನಹಳ್ಳಿ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಅಸ್ಪೃಶ್ಯರು ಮೀಸಲಾತಿ ಮೂಲಕ ಸಮಾಜದ ಮುಖ್ಯವಾಹಿನಿಗೆ ತರುವುದು, ಸಹಿಸದ ಮನುವಾದಿಗಳಿಂದ SC/ST ಮೀಸಲಾತಿ ಲಭಿಸದಂತೆ ಕೆನಪದರ ಅಳವಡಿಸಲು ಸರ್ಕಾರಕ್ಕೆ ಆಗ್ರಹಿಸಿ ಪಿತೂರಿ ನಡೆಸುತ್ತಿದ್ದಾರೆ ಎಂದು ಹೇಳಿದರು. ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿ BR ಗವಾಯಿಗಳು ನಿವೃತ್ತಿಯ ಅಂಚಿನಲ್ಲಿದ್ದು ತಮ್ಮ ಸಂಬಂಧವಿಲ್ಲದ ಕೇಸಿನ ವಿಚಾರಣೆಯಲ್ಲಿ ಕೆನಪದ ಅಳವಡಿಸಲು ತೀರ್ಪು ನೀಡಿ ದೇಶದಲ್ಲಿ ಮತ್ತೆ ಚರ್ಚೆ ಹುಟ್ಟುಹಾಕಿದ್ದಾರೆ. ಇದರಿಂದ ಕೆನಪದ ಅಳವಡಿಸಿದರೆ D ಗ್ರೂಪ್ ನೌಕರರ ಮಕ್ಕಳು ಅವಕಾಶ ವಂಚಿತರಾಗುತ್ತಾರೆ. ಅದರಿಂದ ಈ ತೀರ್ಪನ್ನು ಸಮಿತಿ ಖಂಡಿಸುತ್ತದೆ ಅಂತ ಅವರು ಹೇಳಿದರು. ಭವನದಲ್ಲಿ ನಾವು ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಇದರ ಅಂಗವಾಗಿ ಒಂದು ಸೆಮಿನಾರನ್ನು ರಾಜ್ಯ ಮಟ್ಟದ ವಿಚಾರ ಸಂಕಿರಣವನ್ನು ಕೂಡ ಮಾಡ್ತಾಯಿದ್ದೀವಿ. ಮೀಸಲಾತಿಯಲ್ಲಿ ಕೆನಪದರ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಮೀಸಲಾತಿ ಎಂಬ ವಿಷಯಗಳ ಕುರಿತು, ಎರಡು ವಿಷಯಗಳ ಕುರಿತು ಒಂದು ರಾಜ್ಯದಲ್ಲಿ ಜನಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ನಾವು ವಿಚಾರ ಸಂಕಿರಣವನ್ನು ಆಯೋಜಿಸಿದ್ದೀವಿ. ಕಾರಣ ಇಷ್ಟೇ, ಕಳೆದ ವರ್ಷ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳಾದಂಥ ಗವಾಯಿ ಅವರು ತಮ್ಮ ನಿವೃತ್ತಿ ಅಂಚಿನಲ್ಲಿ ಈ ಕೇಸಿನ ಸಂಬಂಧವಿಲ್ಲದ ಪ್ರಕರಣದ ವಿಚಾರಣಾ ಸಂದರ್ಭದಲ್ಲಿ ಆಂಧ್ರ ಪ್ರದೇಶ್, ಮಧ್ಯಪ್ರದೇಶ, ಇನ್ನು ಕೆಲವು ಉತ್ತರ ಭಾರತ ರಾಜ್ಯಗಳಲ್ಲಿ ಒಳ ಮೀಸಲಾತಿ ವಿಚಾರದ ಸಂಬಂಧವಾಗಿ ವಿಚಾರಣೆ ನಡೀತಾ ಇರ್ತದೆ. ಆ ವಿಚಾರಣೆ ಸಂದರ್ಭದಲ್ಲಿ ಕೆನೆಪದರ ವಿಷಯನೇ ಯಾರು ಕೂಡ ನ್ಯಾಯಾಲಯದ ಗಮನಕ್ಕೆ ತಂದಿರಲಿಲ್ಲ. ಅದನ್ನು ಇಂಟ್ರಿಬ್ಯೂಟ್ ಮಾಡಿ ಒಳ ಮೀಸಲಾತಿಯಲ್ಲಿ ಕೆನೆಪದರನ್ನು ಅಳವಡಿಸಬೇಕು ಅಂತೇಳಿ ಜಡ್ಜ್ಮೆಂಟ್ ಬರೆದು ಹೋಗಿದ್ದಾರೆ. ಇದು ದೇಶಾದ್ಯಂತ ಚರ್ಚೆ ನಡೀತಾ ಇದೆ. 1997ರಲ್ಲಿ ಇಂದಿರಾ ಸಾಹ್ನಿ ಎಂಬ ಪ್ರಕರಣದಲ್ಲಿ ಒಳ ಮೀಸಲಾತಿಯಲ್ಲಿ ಕೆನಪದರ ಅಳವಡಿಸಬೇಕು ಅಂತ ಒಂದು ಪ್ರಕರಣದಲ್ಲಿ ಅಂದಿನ ಮುಖ್ಯ ನ್ಯಾಯಮೂರ್ತಿಗಳು ಎಲ್ಲಿ ಸಾಮಾಜಿಕ ಸಮಾನತೆ ಸಮರ್ಪಕವಾಗಿ ಜಾರಿಯಾಗುವುದಿಲ್ವೋ, ಅಸಮಾನತೆ, ಅಸ್ಪೃಶ್ಯತೆ ನಿವಾರಣೆ ಆಗೋದಿಲ್ವೋ ಅಲ್ಲಿವರೆಗೂ ಕೂಡ ಕೆನಪದರ ವಿಷಯ ಬೇಡ, ಮೀಸಲಾತಿ ಮುಂದುವರಿಲಿ ಅಂಥೇಳಿ ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ. 2003ರಲ್ಲೂ ಕೂಡ ಇದೇ ವಿಚಾರವಾಗಿ ಕೆನಪದರ ವಿಚಾರದಲ್ಲಿ ಕೂಡ ಪ್ರಸ್ತುತ ಕೆನಪದರ ವಿಚಾರ ಪ್ರಸ್ತುತ ಸಂದರ್ಭ ಸರಿಯಿಲ್ಲ, ಹಿಂದೆ ಆದಂಥ 92ರಾದಂಥ ಜಡ್ಜ್ಮೆಂಟ್ನ ಎತ್ತಿ ಹಿಡಿದು ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ. ಗೋಷ್ಠಿಯಲ್ಲಿ ಬಸವರಾಜು, ನಿರಂಜನ್, ಬೌದ್ಧ, ಅಂಕಯ್ಯ, ಉಮೇಶ್, ಮುರುಘಾ ಇದ್ದರು. ಇದು ಬಾಂಧವ್ಯಗಳ ಬೆಸುಗೆ,